ನಮಸ್ಕಾರ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಶ್ರೀಗಿರಿಯಲ್ಲಿ ಇದ್ದಂತಹ ದೇವಸ್ಥಾನದಲ್ಲಿ ತಂಗಿರ್ತಾರೆ. ಅಲ್ಲಿರುವಂತಹ ಪೂಜಾರಿಗಳಿಗೆ ತಾವು ಕದಳಿಯ ವನಕ್ಕೆ ಹೋಗಬೇಕು ಎನ್ನುವಂತಹ ಅಪೇಕ್ಷೆಯನ್ನ ತಿಳಿಸಿ ಅವರು ಚುಂಚರೊಡನೆ ಅಕ್ಕ ಮಹಾದೇವಿಯವರನ್ನ ಸಂಧಾನಿಸಿರ್ತಾರೆ. ಚುಂಚರು ಕಾಡಿನಲ್ಲಿಯೇ ಬೆಳೆದು ಕಾಡಿನಲ್ಲಿಯೇ ಜೀವನವನ್ನು ನಡೆಸುತ್ತಿದ್ದರಿಂದ ಅವರಿಗೆ ದಾರಿ ಕೂಡ ಹೇಗೆ ಹೋಗೋದು ಅಂತ ಗೊತ್ತಿರುತ್ತೆ. ಹಾಗೂ ಎಂತಹದೇ ಆದಂತಹ ದುರ್ಗಮ ಸ್ಥಳಗಳಲ್ಲಿ, ಬೆಟ್ಟಗಳಲ್ಲಿ, ಕಾಡು ಪ್ರಾಣಿಗಳಿಂದ ಕೂಡ ಹೇಗೆ ನಮ್ಮನ್ನು ನಾವು ತಪ್ಪಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಜ್ಞಾನ ಕೂಡ ಚುಂಚರಿಗಿರುತ್ತೆ. 4 ಚುಂಚರು ಅಕ್ಕ ಮಹಾದೇವಿಯವರನ್ನ ಕದಳಿಯ ವನಕ್ಕೆ ಕರೆದೊಯ್ಯಲು ಬರ್ತಾರೆ. ಅವರೊಡನೆ ಅಕ್ಕ ಮಹಾದೇವಿಯವರು ಕದಳಿಯ ವನಕ್ಕೆ ನಡೀತಾರೆ. ಮಾರ್ಗ ಮಧ್ಯದಲ್ಲಿ ಅಕ್ಕ ಮಹಾದೇವಿಗೆ ಆಶ್ಚರ್ಯವಾಗುವಂತೆ ಹರಳಯ್ಯನ ಮಂಟಪ ಎದುರಾಗತ್ತೆ. 4 ಕಲ್ಲಿನ ಕಟ್ಟೆ ಹಾಗೂ 4 ಕಂಬಗಳು, ಕಂಬದ ನೆತ್ತಿಯ ಮೇಲೆ ಒಂದು ಬೋದಿಗೆಯಿಂದ ಕೂಡಿದಂತಹ ಮಂಟಪವು ಅದಾಗಿರುತ್ತೆ. ಇಂತಹ ದುರ್ಗಮವಾದಂತಹ ಸ್ಥಳದಲ್ಲಿ, ಬೆಟ್ಟದಲ್ಲಿ ಹರಳಯ್ಯನವರ ಮಂಟಪ ಹೇಗೆ ಬಂದಿತು ಅಂತ ಅಕ್ಕ ಮಹಾದೇವಿಯವರು ಚುಂಚರಿಗೆ ಕೇಳ್ತಾರೆ. ಆಗ ಅವರು ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ. ಕಲ್ಯಾಣದ ಶರಣರಲ್ಲಿ ಒಬ್ಬರಾದ ಹರಳಯ್ಯನವರು ಶ್ರೀಗಿರಿಯಲ್ಲಿ ಜಾತ್ರೆ ನಡೆದ ಕಾಲಕ್ಕೆ ಜಂಗಮರೊಡನೆ ಧರ್ಮ ಪ್ರಸಾರಕ್ಕೆ ಬಂದಿದ್ರು. ತೆಲುಗು ನಾಡಿನ ಕಡೆಯಿಂದ ಬಂದು ಕಡಿದಾದ ದುರ್ಗಮವಾದಂತಹ ಚುಕ್ಕಲ ಪರ್ವತವನ್ನ ಏರುವಷ್ಟರಲ್ಲಿ ಅಪಾರ ದಣಿವಿಗೆ ಒಳಗಾದರು. ವಯಸ್ಸು ಇಳಿಯುತ್ತಿದ್ದ ಅವರಿಗೆ ಎದೆಯು ತಿದಿಯಂತೆ ಉಪ್ಪಸ ಪಡತೊಡಗಿ ಮುಂದೆ ಹೆಜ್ಜೆ ಇಡಲು ಅಸಾಧ್ಯವಾದಾಗ ಈರ್ವರು ಪ್ರವಾಸಿಗರೊಡನೆ ಅನಿವಾರ್ಯವಾಗಿ ಕೆಲವು ದಿನಗಳ ಕಾಲ ತಂಗಬೇಕಾಯಿತು. ನೆಲದ ಗದ್ದುಗೆ ಮುಗಿಲ ಬೋದಿಗೆಗಳನ್ನು ಬಿಟ್ಟರೆ ತಲೆಯನ್ನ ನೆಲಕ್ಕೆ ಹಚ್ಚಲಿಕ್ಕಿಷ್ಟು ನೆಲೆಯಿಲ್ಲ. ಆಗವರು ತಮ್ಮ ಸಂಗಡಿಗರೊಡನೆ ಒಂದಿಷ್ಟು ಟಾವನ್ನ ಕೊಡಬಲ್ಲಂತಹ ಮಂಟಪವನ್ನ ಮಾಡಲು ಕಾರ್ಯೋನ್ಮುಖರಾದರು. ಯಾರಿಗಾದರೂ ಚುಕ್ಕಲ ಪರ್ವತವನ್ನ ಏರಿದ ಬಳಿಕ ಅಂತಹ ದಣಿವಾಗುವುದು ಸಹಜವೇ ಇದ್ದ ಕಾರಣ ದಾರಿಕಾರರಿಗೆ ಅದರ ಅವಶ್ಯಕತೆ ಇತ್ತು. ಆದ್ದರಿಂದಲೇ ಅವರ ಹೆಸರು ಮಂಟಪದೊಡನೆಯೇ ಉಳಿದಿತ್ತು. ಈಗವರು ತುಳಿಯುತ್ತಿದ್ದುದೇ ಚುಕ್ಕಲ ಪರ್ವತ. ಅದರ ನೆತ್ತಿಯ ಮೇಲೆ ನಿಂತ ಅವರು ಇನ್ನೂ ಒಂದೇ ಸಮನೆ ಇಳಿಯಬೇಕಾಗಿತ್ತು. ನರಗಳನ್ನು ಮುರಿಯುವಷ್ಟು ಕಡಿದಾದ ಆಳವಾದ ಗಿರಿ ಅದಾಗಿತ್ತು. ಯೋಗಾಸನಗಳ ಸಾಧನೆಯಿಂದ ಅಕ್ಕ ಮಹಾದೇವಿಯ ಶರೀರ ಸುಲಭವಾಗಿ ಮಣಿಯಬಲ್ಲ ನಮನೀಯತೆಯಿಂದ ಕೂಡಿದ್ದರಿಂದ ಅಷ್ಟಾಗಿ ಶ್ರಮ ಎನಿಸದೆ ಅರಣ್ಯವಾಸಿ ಚುಂಚರೊಡನೆ ಜಿಂಕೆಯ ನಡಿಗೆಯಿಂದ ಪಾರಾಗಲು ಆಕೆ ನಡೆಯುತ್ತಿದ್ದಳು. ಆಕೆಯ ನಿತ್ಯ ನೂತನ ಉತ್ಸಾಹ, ಶರೀರ ಸಾಮರ್ಥ್ಯಗಳನ್ನು ಕಂಡು ಚುಂಚರು ಚಕಿತರಾಗುತ್ತಿದ್ದರು. ಬಿಸಿಲಿನ ತಾಡನಕ್ಕೆ ಸಿಕ್ಕು ಮುಖವು ಕೆಂಪೇರುತ್ತಿದ್ದರೂ ಅಳಿಯದ ಉತ್ಸಾಹ ಕಣ್ಣಲ್ಲಿ ಪುಟಿಯುತ್ತಿತ್ತು. ಚುಕ್ಕಲ ಪರ್ವತದ ಅವರೋಹಣಕ್ಕೆ ಮುನ್ನ ಶೃಂಗದ ತುದಿ ಬಂಡೆಯ ಮೇಲೆ ಕ್ಷಣಕಾಲ ಸಿದ್ಧಾಸನದಲ್ಲಿ ಕುಳಿತು ದೃಷ್ಟಿಯನ್ನ ಮುಂದೆ ಚೆಲ್ಲಿದಳು. ಅಂಗೈಯಲ್ಲಿ ಇಟ್ಟಷ್ಟು ಸ್ಪಷ್ಟವಾಗಿ ಸುತ್ತಲಿನ ದೃಶ್ಯಗಳನ್ನು ತೋರಿಸಬಲ್ಲಂತಹ ಸಾಮರ್ಥ್ಯವನ್ನ ಆ ಗಿರಿಯು ಪಡೆದಿತ್ತು, ತನ್ನ ಅಸಾಮಾನ್ಯ ಎತ್ತರದಿಂದಾಗಿ. ಸುತ್ತಲಿನ ಎಲ್ಲ ಗಿರಿಗಳು ಚುಕ್ಕಲ ಪರ್ವತದೊಡನೆ ಸ್ಪರ್ಧಿಸಲಾರದೆ ತಲೆ ತಗ್ಗಿಸಿ ನಿಂತಿದ್ದವು. ಎದುರಲ್ಲಿಯೇ ವೀರಭದ್ರ ಪರ್ವತ. ತೆಲುಗು ನಾಡಿನಿಂದ ಬರುವವರು ನೇರವಾಗಿ ಆ ದಿಕ್ಕಿನಿಂದ ಬಂದು ಕೃಷ್ಣೆಯನ್ನ ದಾಟಿ ಚುಕ್ಕಲ ಗಿರಿಯನ್ನ ಆರೋಹಿಸಿ ಸಾಗುತ್ತಿದ್ದರು. ವೀರಭದ್ರ ಪರ್ವತವು ಚುಕ್ಕಲ ಪರ್ವತಕ್ಕಿಂತ ಸ್ವಲ್ಪವೇ ಎತ್ತಿರದಲ್ಲಿ ಕಡಿಮೆ ಇದ್ದು, ಆದರೆ ಅದಕ್ಕಿಂತಲೂ ವನ ಸಂಪತ್ತಿನಲ್ಲಿ ದಟ್ಟವಾಗಿರುವಂತಹ ಬೆಟ್ಟ. ಅದು ಕಡಿದಾಗಿ ಇಳಿಯದೆ ಹರಡಿಕೊಂಡು ತಲೆ ಎತ್ತಿದ ಬೆಟ್ಟ. ಚುಕ್ಕಲ ಪರ್ವತವು ಬಂಡೆಗಲ್ಲುಗಳ ಸಂಚಯದಿಂದ, ಸಣ್ಣ ಸಣ್ಣ ಗಿಡಗಳಿಂದ ಕೂಡಿದ್ದರಿಂದ ದೂರಕ್ಕೆ ಹೆಸರು ಮಿಶ್ರಿತ ಕಂದು ಬಣ್ಣದಲ್ಲಿ ತೋರುತ್ತಿದ್ದರೆ, ವೀರಭದ್ರ ಪರ್ವತವು ದಟ್ಟವಾದಂತಹ ಹಸಿರು ಸೀರೆಯಲ್ಲಿ ಮೈಯನ್ನ ಮುಚ್ಚಿಕೊಂಡಿತ್ತು. ಹಸಿರು ವನಶ್ರೀಯ ಮಧ್ಯೆ ಕಲ್ಲಿನ ಸೋಪಾನಗಳ ಸಾಲು, ಅದರ ಗುಂಟ ಇಳಿಯುವಂತಹ ಬಣ್ಣ ಬಣ್ಣದ ವಸ್ತ್ರಗಳನ್ನು ಉಟ್ಟಂತಹ ಕೆಲವು ಪ್ರವಾಸಿಗರು ಇರುವೆಗಳಂತೆ ಸರಿದಾಡುತ್ತಾ ಇಳಿಯುತ್ತಿದ್ದರು. ಅಮ್ಮ, ಇತ್ತ ನೋಡಿ, ಇದೇ ತ್ರಿಕೂಟ ಪರ್ವತ. ಚುಂಚನು ಉತ್ಸಾಹದಿಂದ ಕೈ ತೋರಿಸಿದ. ಎಡಕ್ಕೆ ಕತ್ತು ಹೊರಳಿಸಿದಾಗ ತ್ರಿಶೂಲದ 3 ತುದಿಗಳಂತೆ ಅದರೊಂದಕ್ಕಿಂತಲೂ ಒಂದು, ಇನ್ನೊಂದಕ್ಕಿಂತಲೂ ಇನ್ನೊಂದು ಎತ್ತರವಾಗಿ ಸೋಪಾನದ ದೋಪಾದಿಯಲ್ಲಿ 3 ಶಿಖರಗಳ ಬೆಟ್ಟವೊಂದು ಕಾಣುತ್ತಲಿತ್ತು.
ತಾನು ಕುಳಿತಿದ್ದ ಚುಕ್ಕಲ ಪರ್ವತ, ತನ್ನ ಎದುರಿಗಿರುವಂತಹ ವೀರಭದ್ರ, ಎಡಕ್ಕಿರುವಂತಹ ತ್ರಿಕೂಟ, ಹೀಗೆ ನೋಡಿದಾಗಲೂ ತ್ರಿಕೋನಾಕೃತಿಯಲ್ಲಿ ಕಾಣುವಂತಹ ಗಿರಿ ಸಂಚಯದಿಂದ ಅದಕ್ಕೆ ತ್ರಿಕೂಟವೆಂಬಂತಹ ಹೆಸರು ಬಂದೀತೋ, ಅಥವಾ ಎಡಕ್ಕಿರುವಂತಹ ಒಂದು ಅಖಂಡ ಬೆಟ್ಟದಲ್ಲಿಯೇ 3 ಶಿಖರಗಳಿರುವಂತಹ ಕಾರಣ ಆ ಹೆಸರು ಬಂದಿದೆಯೋ ಎಂದು ಆಲೋಚಿಸುತ್ತಿರುವಾಗಲೇ ವೀರಭದ್ರ ಚುಕ್ಕಲಗಳ ನಡುವಿನ ಕಂದಕದಲ್ಲಿ ಹರಿಯುವಂತಹ ಕೃಷ್ಣೆಯನ್ನ ಕಂಡಳು. ಅಂಕುಡೊಂಕಾದ ನಡಿಗೆಯಲ್ಲಿ, ನಾಗರ ಹಾವಿನೋಪಾದಿಯಲ್ಲಿ ದೂರದಿಂದ ಒಂದು ಚುಕ್ಕಲ ಪರ್ವತವನ್ನ ಅರ್ಧ ಚಂದ್ರಾಕಾರದಲ್ಲಿ ಬಳಸಿ ಹರಿದು ಮುಂದೆ ಸಾಗುತ್ತಿದ್ದಳು. ವಿಶಾಲವಾದಂತಹ ಹರವಿನ ಕೃಷ್ಣಾ ನದಿ ಈ ಎತ್ತರದಿಂದ ದರ್ಶಿಸಿದಾಗ ಬೆಳ್ಳಿಯು ಕರಗಿ ಹರಿಯುವಂತೆ ಸಣ್ಣ ಎಳೆಯಾಗಿ ಕಾಣುತ್ತಿತ್ತು. ದಕ್ಷಿಣ ದಿಕ್ಕಿನಿಂದ ಹರಿಯುತ್ತಾ ಬಂದ ಅದು ಚುಕ್ಕಲವನ್ನ ಅರ್ಧ ವೃತ್ತಾಕಾರದಲ್ಲಿ ಪ್ರದಕ್ಷಿಸಿ ಪೂರ್ವಕ್ಕೆ ಹರಿದು ಮುಂದೆ ದಕ್ಷಿಣಕ್ಕೆ ಶ್ರೀಗಿರಿಯತ್ತ ಸಾಗುತ್ತಿತ್ತು. ವಿಹಂಗಮ ನೋಟದಿಂದ ನೋಡುವವರಿಗೆ ಮೊನಚಾದಂತಹ ಶೃಂಗವು ಚುಕ್ಕೆಯಾಕಾರದಲ್ಲಿ ಕಾಣುತ್ತಿದ್ದರಿಂದ ಚುಕ್ಕಲ ಪರ್ವತ ಎಂದು ಕರೆದುದರಲ್ಲಿ ಆಶ್ಚರ್ಯವೇನಿಲ್ಲ ಎಂದು ಅಕ್ಕ ಮಹಾದೇವಿ ಅಂದುಕೊಂಡಳು. ಅಮ್ಮ, ಕತ್ಲು ಕವುಚೋದ್ರೊಳಗೆ ಬೆಟ್ಟ ಇಳಿದು ಜಾತೆರೇವಿಯಲ್ಲಿ ವಸತಿ ಹೂಡಬೇಕು, ಅನ್ನ ಬೇಸಾಕೆ ಒಲೆ ಹೂಡಿ ಬೆಂಕಿ ಹಾಕೋಕೆ ಕಟ್ಗೆ ಆರಿಸ್ಬೇಕು, ಅವಸರ ಮಾಡಿದ್ರೆ ಚಂದಾದೀತು. ಚುಂಚನು ಎಚ್ಚರಿಸಿದಾಗ ಅಕ್ಕ ಮಹಾದೇವಿ ನಿಸರ್ಗದಲ್ಲಿ ನೆಟ್ಟಿದ್ದ ಕಣ್ಣುಗಳನ್ನು ಕಿತ್ತಳು. ಆದರೆ ಮನಸ್ಸು ಅಷ್ಟೊಂದು ಸುಲಭವಾಗಿ ಕಣ್ಣುಗಳನ್ನು ಹಿಂಬಾಲಿಸಲು ಇಚ್ಛಿಸಲಿಲ್ಲ. ತಾಯಿಯು ಮಗನನ್ನ ಕರೆದುಕೊಂಡು ಸಂತೆಗೆ ಹೋದಾಗ ಕತ್ತಲೆಳೆಯುವ ಮುನ್ನವೇ ವ್ಯಾಪಾರವನ್ನ ಮುಗಿಸಿ ಊರು ಸೇರಬೇಕೆಂದು ಧಾವತಿಗೊಂಡು ಆಕೆಯು ಮುಂದೆ ಸಾಗಿದರೂ ಮಗುವು ತಿಂಡಿ ಅಂಗಡಿ, ಬೊಂಬೆ ಅಂಗಡಿಗಳಿಂದ ಕಾಲು ಕಿತ್ತು ಬರಲಾರದೆ ಅಕ್ಕ ಮಹಾದೇವಿಯ ಮನಸ್ಸು ಮೊಂಡಾಟ ಹೂಡುತ್ತಿತ್ತು. ನಿಸರ್ಗದ ದೃಷ್ಟಿಕೂಟದಿಂದ ಹಿಂದೆ ಸರಿಯಲು ಆಕೆಯ ವಿವೇಕ ಸಂತೈಸಿತು. ಮುದ್ದು ಮನವೇ, ಸಮಾಧಾನ ಮಾಡಿಕೊ, ಇನ್ನು ಮುಂದೆ ನೀನೇ ನೀನು. ಬೇಡ ಎನ್ನುವರಿಲ್ಲ, ಎಚ್ಚರಿಸುವವರಿಲ್ಲ, ಅವರಿಗಾಗಿಯಾದರೂ ಕರ್ತವ್ಯ ಮಗ್ನವಾಗು. ಅಂತೂ ಅರ್ಧಂಬರ್ಧ ಒಪ್ಪಿದಾಗ ಅಕ್ಕ ಮಹಾದೇವಿ ಮೇಲಿದ್ದು ಬಂಡೆಯನ್ನ ಇಳಿದು ಬೆಟ್ಟವನ್ನ ಅವರೋಹಿಸಲು ಸೂಚನೆ ನೀಡಿದಳು. ಸ್ತಂಭದೋಪಾದಿಯಲ್ಲಿ ಲಂಬವಾಗಿ ಕಡಿದಾಗಿ ನಿಂತಹ ಆ ಬೆಟ್ಟದ ಒಂದೊಂದು ಸೋಪಾನವೂ ಕೂಡ ನೇರವಾಗಿ ಕೆಳಗೆ ಇಳಿಸುತ್ತಿತ್ತು. ಮನಸ್ಸು ಸುತ್ತಲಿನ ಸೌಂದರ್ಯವನ್ನ ಸವಿಯುತ್ತಾ ಮೈಮರೆಯುತ್ತಿದ್ದರೂ ಕೂಡ ಶಾರೀರಿಕ ಶ್ರಮ ಅಷ್ಟಾಗಿ ತೋರಿ ಬರುತ್ತಿರಲಿಲ್ಲ. ಅರ್ಧದಷ್ಟು ಬೆಟ್ಟವನ್ನ ಕ್ರಮಿಸಿದ ಬಳಿಕ ಅದು ನಿಧಾನವಾಗಿ ಇಳಿಯುತ್ತಿದ್ದರಿಂದ ಕಡಿದು ಕಡಿಮೆಯಾಯಿತು. ಅಂತೂ ಬೆಟ್ಟವನ್ನ ಇಳಿಯುವುದಕ್ಕೂ ಸೂರ್ಯ ಅಸ್ತಂಗತವಾಗುವುದಕ್ಕೂ ಹೊತ್ತು ಗೂಡಿತು. ಅವರೀಗ ಜಾತರೇವಿಗೆ ಬಂದಿದ್ದರು. ಕೃಷ್ಣಾ ನದಿಯು ಹೆಚ್ಚಾಗಿ ಎರೆಯ ಕರಿಮಣ್ಣಿನಲ್ಲಿಯೇ ಹರಿದು ಬರುವುದರಿಂದ ಸಾಮಾನ್ಯವಾಗಿ ಅದರ ದಂಡೆ ಉಸುಕಿಗಿಂತಲೂ ಕೂಡ ಮಿಗಿಲಾಗಿ ರಾಗಿ ಮಣ್ಣಿನಿಂದ ಕೂಡಿರುವುದು. ಆದರೆ ಈ ವಿಶಿಷ್ಟ ಠಾವು ಉತ್ತಮ ಹಾಸು ಬಂಡೆಗಳಿಂದಲೂ ಒಣ ಮರಳಿನ ಹಾಸಿಗೆಯಿಂದಲೂ ಕೂಡಿದ್ದ ತಾಣವಾದ ಕಾರಣ ಪ್ರವಾಸಿಗಳು ಒಂದು ರಾತ್ರಿಯನ್ನ ಕಳೆದು ಮುಂದೆ ಸಾಗಲು ಸೂಕ್ತವಾದಂತಹ ಸ್ಥಳವಾಗಿತ್ತು. ಚುಂಚರು ಸಾಮಗ್ರಿಗಳನ್ನು ಕೆಳಗೆ ಇಳಿಸಿ ಕಟ್ಟಿಗೆ, ಕಾಡು, ಕುಳ್ಳುಗಳನ್ನು ಆರಿಸಲು ಉದ್ಯುಕ್ತರಾದರು. ರಾತ್ರಿಯು ದರೆ ಇಳಿಯುವಂತಹ ಮುನ್ನವೇ ಆತ್ಮರಕ್ಷಣೆಯ ವ್ಯವಸ್ಥೆಯನ್ನ ಅವರು ಮಾಡಿಕೊಳ್ಳಬೇಕಾಗಿತ್ತು. ಅಕ್ಕ ಮಹಾದೇವಿಗೆ ಆ ಚಿಂತೆ ಇರಲಿಲ್ಲ. ಶ್ರೀಗಿರಿಯನ್ನ ಬಿಡುವಾಗ ಆಗ್ರಹ ಪೂರ್ವಕವಾಗಿ ಒತ್ತಾಯದಿಂದ ಪೂಜಾರಿಯು ಹಣ್ಣುಗಳನ್ನು ಜೋಳಿಗೆಯಲ್ಲಿ ಹಾಕಿದ್ದನು. ಅವುಗಳು ಆಕೆಯ ಕ್ಷುದೆಯನ್ನ ತಣಿಸಬಲ್ಲವಾಗಿದ್ದವು. ಅಂತೆಯೇ ಮೀಯಲು ಉದ್ಯುಕ್ತಳಾಗಿ ನದಿಯಲ್ಲಿ ಸ್ನಾನ ಮಾಡಿ ಮೇಲೆದ್ದು ಹಾಸು ಬಂಡೆಯ ಮೇಲೆ ಕುಳಿತುಕೊಂಡು ಪೂಜೆ ಆರಂಭಿಸುವಷ್ಟರಲ್ಲಿ ಚುಂಚರು ಒಣ ಕಟ್ಟಿಗೆಗಳನ್ನು ಸಂಗ್ರಹಿಸಿಕೊಂಡು ಬಂದು ಒಂದೆಡೆ ಒಟ್ಟಿದರು. 3 ಗುಂಡುಗಳನ್ನು ಹೂಡಿ ಅಡುಗೆಯನ್ನ ಮಾಡಲು ಒಬ್ಬ ತೊಡಗಿದರೆ 4 ದಿಕ್ಕಿಗೆ 4 ಕಡೆ ಬೆಂಕಿಯನ್ನ ಹಾಕಿ ಉರಿ ಮಾಡಲು ಉಳಿದವರು ತೊಡಗಿದರು. ಇದೇತಕ್ಕೆ ಎಂದು ಕುತೂಹಲದಿಂದ ಅಕ್ಕ ಮಹಾದೇವಿ ಪ್ರಶ್ನಿಸಿದಾಗ ಅವರು, ಇದೇ ನಮ್ಮ ದೇವ್ರು ಜೀವನಾಧಾರ, ಕಾಡ್ನ್ಯಾಗೆ ಬದುಕೋ ಬಡ ಜೀವಗಳು ನಾವು. ರಾತ್ರಿ ಬೆಂಕಿ ಉರಿಸ್ತಿದ್ರೆ ಹುಲಿ ಚಿರತೆ ಸಿಗದೆ ಇದ್ದೀವ, ಎಲ್ಲವೂ ಬರ್ತವೆ. ಬೆಂಕಿ ಇದ್ರೆ ಸನಿಹಕ್ಕೆ ಬರಕ್ಕೆ ಹೆದರಿ ಸಾಯ್ತವೆ. ಅಲ್ಲದೆ ರಾತ್ರಿ ಒಪ್ಪತ್ತು ಕಳೆದಾಗ ಸಾಯೋ ಅಂತ ಚಳಿ ಬೇರೆ ಕಾಡ್ತದೆ. ಬೆಂಕಿ ಇದ್ರೆ ದುಪ್ಪಟ್ಟಿನೇ ಬೇಡ. ಅಕ್ಕ ಮಹಾದೇವಿಗೆ ನಿಜ ಎನಿಸಿತು. ನದಿಯ ಮೇಲಿಂದ ಗಿಡಗಳ ಒಡಲಿನಿಂದ ಬೀಸಿ ಬರುವಂತಹ ಹಿಮಗಾಳಿ ಆಗಲೇ ಶರೀರವನ್ನ ತಣ್ಣಗಾಗಿಸತೊಡಗಿತ್ತು. ಚಕ್ಕ ಮಕ್ಕಿ
ಕಲ್ಲನ್ನಿಟ್ಟು ಅದರ ಮೇಲೆ ಬೊಕ್ಕಣದಲ್ಲಿದ್ದಂತಹ ದೂದಿಯನ್ನ ಇರಿಸಿ ಉಕ್ಕಿನ ಗಟ್ಟಿಯಿಂದ ಹೊಡೆದಾಗ ಹೊನ್ನರಗಳೇ ದಗದಗನೆ ಉರಿಯಿತು ಹತ್ತಿತು. ಅದನ್ನ ಕಾಡು ಕುಳ್ಳಿಗಳಿಗೆ ಹಚ್ಚಿ ಅದರ ಮೇಲೆ ಪುರಳೆಗಳನ್ನ ಒಣ ಕಟ್ಟಿಗೆಗಳನ್ನ ಹಾಕಿ ಬೆಂಕಿ ಮಾಡಿದರು. ಕ್ಷಣಕಾಲದ ಬಳಿಕ ಕೆನ್ನಾಲಿಗೆಗಳನ್ನ ಚಾಚಿ ಬೆಂಕಿಯು ಉರಿಯತೊಡಗಿತು. ಚುಂಚರು ಅಡಿಗೆ ಮಾಡಿ ಉಂಡು ಬೆಂಕಿಗೆ ಸನಿಹದಲ್ಲಿ ಮಲಗಿ ಗಾಢವಾಗಿ ನಿದ್ರೆಗೆ ಒಳಗಾದರು. ಅಕ್ಕ ಮಹಾದೇವಿ ಹಣ್ಣುಗಳನ್ನು ಸ್ವೀಕರಿಸಿ ಉಸುಕಿನ ಹಾಸುಗೆಯ ಮೇಲೆ ಮಲಗಿ ಆಗಸದಲ್ಲಿ ಏಕಾಂಗ ವೀರನಾಗಿ ತೇಲುತ್ತಿದ್ದಂತಹ ಚಂದಿರನನ್ನ ನೋಡುತ್ತಾ ತನ್ಮಯಳಾದಳು. ಚನ್ನಮಲ್ಲಿಕಾರ್ಜುನ, ಪೃಥ್ವಿಯೇ ನೆಲೆಗಟ್ಟು, ಆಗಸವೇ ಚಾವಣಿ, ಗಿರಿಗಳೇ ಕಂಬಗಳು, ಸೂರ್ಯ ಚಂದ್ರರು ನಿನ್ನ ಮನೆಯನ್ನ ಬೆಳಗುತಿಹ ಸೊಡರುಗಳು, ಲತೆ ಗಿಡಗಳೇ ಬಾಗಿಲುವಾಡಗಳು, ನಕ್ಷತ್ರಗಳೇ ತೂಗುದೀಪಗಳು, ಮೋಡಗಳೇ ಮುತ್ತಿನ ಗೊಂಡೆಗಳು, ಬಂಡೆ ಹುಲ್ಲು ಗಾವಲುಗಳೇ ಪೀಠೋಪಕರಣಗಳು. ಇದೆಂತಹ ಸುಂದರ ಮನೆ ನಿನ್ನದು. ಇಂತಹ ಮನೆಗೆ ಮಡದಿಯಾಗಿ ಬರುವಂತಹ ಪುಣ್ಯ ಎಷ್ಟು ಜನರಿಗಿದೆ. ಪತಿಯ ಗೃಹದಲ್ಲಿ ಏಕಾಂಗಿನಿಯಾಗಿದ್ದು ಸಮರಸ ಸುಖದಲ್ಲಿ ತಲ್ಲೀನವಾಗಬೇಕೆಂದು ಅದೆಷ್ಟು ಸಂವತ್ಸರಗಳಿಂದ ನಾನು ಹಾತೊರೆಯುತ್ತಿದ್ದೆ. ಅಂತಹ ಸಮರಸದ ಕಾಲ ಬಹು ಸನಿಹದಲ್ಲಿ ಇದೆಯಲ್ಲವೇ? ಬೆಳುದಿಂಗಳ ಶುಭ್ರ ಬೆಳಗಿನಲ್ಲಿ ಕೃಷ್ಣೆಯ ಮೈಯ ಫಳಫಳನೆ ಮಿಂಚುತ್ತ ಹಾಲಿನ ಹಳ್ಳದಂತೆ ಹರಿಯುತ್ತಿತ್ತು. ಇರುಳಿನಲ್ಲಿ ನೀರು ಕುಡಿಯಲು ಬರುವಂತಹ ವನ್ಯ ಮೃಗಗಳ ಗರ್ಜನೆಯು ಆಗಾಗ ಕಿವಿಯ ಮೇಲೆ ಬೀಳದೇ ಇರಲಿಲ್ಲ. ಒಮ್ಮೆಯಂತೂ ಅಂತಹ ಪ್ರಾಣಿಯ ಘರ್ಜನೆ ತುಂಬಾ ಸನಿಹದಲ್ಲಿ ಕೇಳಿತು. ನೀರು ಕುಡಿಯಲು ರೂಢಿಯಂತೆ ಬಂದ ಆ ಮೃಗವು ಕೆನ್ನಾಲಿಗೆ ಚಾಚಿ ಉರಿಯುವಂತಹ ಅಗ್ನಿಯನ್ನ ಕಂಡು ಮನುಷ್ಯರ ಸುಳಿವಿಡಿದು ಭಯಗೊಂಡು ಮುನ್ನೆಚ್ಚರಿಕೆ ಕೊಡುವಂತೆ ದನಿಗೈದು ಹಿಂದೆ ಸರಿಯಿತು. ನಿಮ್ಮ ಸಾರ್ವಭೌಮತಕ್ಕೆ ನಮ್ಮಿಂದ ಅಡ್ಡಿಯಲ್ಲವೇ ಎಂದು ಮುಗುಳ್ನಕ್ಕ ಅಕ್ಕ ಮಹಾದೇವಿ ಸಂತೃಪ್ತಿಯಿಂದ ಮಂತ್ರವನ್ನ ಧ್ಯಾನಿಸುತ್ತಾ ನಿದ್ದೆ ಹೋದಳು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.